ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಜ್ಜಿ ಯೂಟ್ಯೂಬ್ ಚಾನಲ್. ಟೈಟಲ್ ಆಗೋ ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಾನು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಈ ಸಿನಿಮಾದ ಬಗ್ಗೆ ಎಲ್ಲಿಗೆ ಬಂದಿದೆ, ಏನಾಯಿತು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಟಾಕ್ಸಿಕ್ ಸಿನಿಮಾ ನಮ್ಮ ರಾಕಿ ಭಾಯ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಂದೇ ಹೇಳ್ಬೋದು. ಯಾಕಪ್ಪ ಅಂದರೆ KGF 2 ಆದಮೇಲೆ ನಮ್ಮ ರಾಕಿ ಬಾಯ್ ಅವರು ಯಾವುದೇ ಸಿನಿಮಾದ ಅಪ್ಡೇಟ್ಸ್ ಏನೂ ಬಂದಿರಲಿಲ್ಲ. ಆಗ ಬಂತು ಟಾಕ್ಸಿಕ್ ಅಂತ ಹೇಳ್ಬಿಟ್ಟು ಆ ಅಪ್ಡೇಟ್ ಬಂದು ಆಲ್ರೆಡಿ ಭಾಳ ತಿಂಗಳುಗಳೇ ಕಳೀತು. ಆದರೂ ಸಿನಿಮಾದ ಬಗ್ಗೆ ಏನೂ ಅಪ್ಡೇಟ್ ಕೊಡ್ತಾ ಇಲ್ಲ. ಯಾಕೆ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ರೀಸೆಂಟ್ಲಿ ಒಂದು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ, ಟಾಕ್ಸಿಕ್ ಸೆಟ್ ಹಾಕಿದಾರಲ್ಲ, ಸಿನಿಮಾ ಸೆಟ್ಟು ಈ ಥರ ನೋಡಿ ಪೋಸ್ಟರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಟಾಕ್ಸಿಕ್ ಸೆಟ್ ಅಂತ ಹೇಳ್ಬಿಟ್ಟು ವೈರಲ್ ಆಗಿದೆ ಫೋಟೋ. ಆ ಟಾಕ್ಸಿಕ್ ಸೆಟ್ ಹಾಕಿದಾರಲ್ಲ ಆ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುದ್ದಿ ಬಂತು. ಅದು ಏನು ಅಂತ ಸಿನಿಮಾ ಟೀಮ್ ಕಡೆಯಿಂದ ಕನ್ಫರ್ಮೇಷನ್ ಇಲ್ಲ. ಅಷ್ಟೇ ಅಲ್ಲದೆ ಸಿನಿಮಾ ಎಲ್ಲಿ ತನಕ ಶೂಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಸಿನಿಮಾಗಿಂತ ನಮ್ಮ ರಾಕಿ ಬಾಯ್ ಲುಕ್ಕು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾಕಪ್ಪ ಅಂದರೆ ರೀಸೆಂಟ್ಲಿ ಮುಖೇಶ್ ಅಂಬಾನಿ ಅವ್ರ ಮಗನ ಮದುವೆಯಲ್ಲಿ ನಮ್ಮ ಕರ್ನಾಟಕದಿಂದ ಸ್ಟಾರ್ಸಲ್ಲಿ ಹೋಗಿದ್ದು ನಮ್ಮ ರಾಕಿ ಬಾಯ್ ಫ್ಯಾಮಿಲಿ ಅಂತಂದು ಹೇಳ್ಬೋದು. ಅವರಿಗೆ ಅಲ್ಲಿ ಸಿಕ್ಕಂಥ ಟ್ರೀಟ್ ನೋಡಿ ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನಮ್ಮ ಕನ್ನಡದಿಂದ ನಮ್ಮ ರಾಕಿ ಬಾಯ್ ಹೋಗಿದ್ದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಬಂದಂಗೆ ಆಗಿದೆ ಅಂತಂದು ಹೇಳ್ಬೋದು. ಯಾಕಪ್ಪ ಅಂದರೆ ನಮ್ಮ ಪ್ರಪಂಚದ ಶ್ರೀಮಂತರಲ್ಲಿ ಒಬ್ಬರಾದಂಥ ಮುಖೇಶ್ ಅಂಬಾನಿಯವ್ರ ಮಗನ ಮದುವೆಗೆ ಹೋಗಿದ್ರು ಅಂದರೆ ಅದು ಎಷ್ಟು ಹೇಳ್ಕೊಳಕ್ಕೆ ನಮ್ಮ ಕರ್ನಾಟಕದಿಂದ ಹೋಗಿದ್ರು ಅಂತ ಹೇಳೋಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ಅವ್ರ ಲುಕ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು. ಅಲೆಕ್ಸ್ ವಿಜಯಕಾಂತ್ ಅನ್ನೋರು ಈ ಸಿನಿಮಾಗೋಸ್ಕರ ಮಾಡಿದ್ರು ಲುಕ್ನ ಅಥವಾ ಮದುವೆಗೋಸ್ಕರ ಆ ಥರ ಕಟಿಂಗ್ ಮಾಡಿಸ್ಕೊಂಡು ಹೋಗಿದ್ರು, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದ್ರ ಬಗ್ಗೆ ಫಸ್ಟ್ ಲುಕ್ ಬಂದ ಮೇಲೇ ಗೊತ್ತಾಗುತ್ತೆ. ಈಗ ರಿಲೀಸ್ ಡೇಟ್ ಮುಂದಕ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಗಾಸಿಪ್ ಅಡ್ಡಾಡ್ತಾ ಇದೆ. ಏನೋ ಗೊತ್ತಿಲ್ಲ. ಈಗ ಆಲ್ರೆಡಿ ಜುಲೈ ಎಂಡ್, ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನೊಂದು ಸ್ವಲ್ಪ ತಿಂಗಳಿದ್ದಾವೆ. ಆ ತಿಂಗಳಿಗೆ ಮುಗೀತು ಅಂದರೆ ಒಂದು ವರ್ಷನೇ ಮುಗೀತು. ಅದಾದಮೇಲೆ ಏಪ್ರಿಲಲ್ಲಿ ಬರ್ತೀವಿ ಅಂತ ಹೇಳಿದರು. ಏಪ್ರಿಲಿಗೆ ಬರ್ತಾರೋ ಅಥವಾ ಇನ್ನೂ ಮುಂದಕ್ಕೆ ಹಾಕ್ತಾರೋ ಗೊತ್ತಿಲ್ಲ. ನೋಡ್ತಾ ಇದ್ದರೆ 840 ದಿನ ಹತ್ತತ್ರ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಡೇಟ್ ಕೌಂಟ್ ಮಾಡಿದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟು ದಿನ ಗ್ಯಾಪ್ ಆಗುತ್ತೆ. ನಮ್ಮ ರಾಕಿ ಬಾಯ್ ಅವರು ಸಿನಿಮಾ ಥಿಯೇಟ್ರಲ್ಲಿ ನೋಡಿದೆ ನಾವು ಮಿಸ್ ಮಾಡ್ಕೊತಿರೋದು. ರೀಸೆಂಟ್ಲಿ ಅದಕ್ಕೋಸ್ಕರನೇ ರಾಜಾಹುಲಿ ರಾಜಾಹುಲಿ ಸಿನಿಮಾ ರೀಸೆಂಟ್ಲಿ ಅಂದರೆ ಹೋದ ವಾರ ಶುಕ್ರವಾರ ರಿಲೀಸ್ ಮಾಡಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಿದ್ದಾರೆ. ಕೆಲವೊಂದು ಸಿಟಿಯಲ್ಲಿ ರಿಲೀಸ್ ಮಾಡಿಲ್ಲ, ಕಾರಣ ಗೊತ್ತಿಲ್ಲ. ಥಿಯೇಟ್ರ್ಗಳು ಇರೋಂಗೆ ಕಾಣಲ್ಲ, ಇಲ್ಲ ಬೇರೆ ಬೇರೆ ಫಿಲಮ್ಗಳೆಲ್ಲ ಬಂದಿದ್ವಲ್ಲ, ಹಾಗಾಗಿ ಕನ್ನಡದ ರಿಲೀಸ್ ಅಲ್ಲ, ಕೆಲವೊಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ, ಕೆಲವೊಂದು ಮಾಡಿಲ್ಲ. ಅಂದ್ರೂ ಒಂದು ರೇಂಜಲ್ಲಿ ಹೋಗ್ತಾ ಇದೆ ಅಂತಂದೇ ಹೇಳ್ಬೋದು. ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ ಕೊಡಿ ರಾಕಿ ಬಾಯ್ ಅವರೇ ಅಂತ ಕೇಳ್ಕೊತಾ, ಈ ಸಿನಿಮಾದ ಡೈರೆಕ್ಷನ್ ಗೀತಾ ಮೋಹನ್ ದಾಸ್ ಅವ್ರು ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದಿಯಲ್ಲಿ ರಾಮಾಯಣ ಸಿನಿಮಾದಲ್ಲಿ ಕೂಡ ನಟಿಸ್ತಾ ಇದ್ದಾರೆ. ರಾವಣನ ಪಾತ್ರದಲ್ಲಿ ನಮ್ಮ ರಾಕಿ ಬಾಯ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವರು ಖುದ್ದಾಗಿ ಅನೌನ್ಸ್ ಮಾಡೋ ತನಕ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಗಾಸಿಪ್ಸ್ ಅವೆಲ್ಲ ಆ ಥರ ಆಗ್ತಿದೆ, ಈ ಥರ ಆಗ್ತಿದೆ ಅಂತ ಹೇಳ್ಕೊತ ವೈರಲ್ ಮಾಡ್ತಾಯಿದ್ದಾರೆ. ನೋಡೋಣ, ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ನಿಮಗೆ ಡೀಟೇಲಾಗಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ, ರಾಕಿ ಬಾಯ್ ಸಿನಿಮಾದ ಅಪ್ಡೇಟ್ ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ನೀವು ವೇಟ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.